ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾರು ಏನಾದರೂ ಮಾಡ್ಕೊಳ್ಳಿ, ನನಗೇನೂ ಗೊತ್ತಿಲ್ಲ. ನನಗೊಂದು ಮುತ್ತು ಕೊಡ್ಬೇಕಷ್ಟೆ. ನೀನು ನನಗೆ ಮುತ್ತು ಕೊಟ್ಟಿಲ್ಲ ಅಂದರೆ ನಾನು ನಿನಗೆ ಶಿಕ್ಷೆ ಕೊಡ್ತೀನಿ. ಶಿಕ್ಷೆನಾ? ಏನದು? ಅದೇ ಅದಾ? ಇದೆ. ಕೂಗ್ಬೇಡ ಸುಬ್ಬು, ಕಾಂತವ ಬಂದ್ರೆ ರಂಪಟನೆ ಮಾಡ್ಬಿಡ್ತಾರೆ. ಅಷ್ಟು ಜೋರ ಕಚ್ಚಿರಿ ಏನ್ ಮೇಡಮ್? ಏನಾಯ್ತು ಏನಾಯ್ತು? ಯಾಕಪ್ಪ ಕಾರ್ತಿಕೇಯ ಕೂಡ್ಕಂಡೆ? ಅದು ಕಾಂತ ಮತ್ತೆ ಅದು ಚಿರಳೆ ನೋಡಿದೆ, ಅದಕ್ಕೆ ಕೂತ್ಕೊಂಡೆ. ಹೌದಾ? ಜಿರ್ಲೆ ನೋಡಿ ಹೆಣ್ಣು ಮಕ್ಕಳು ಹೆದರ್ಕೋಬೇಕು, ನೀನ್ ಯಾಕೆ ಹೆದರ್ಕಂಡೆ? ಅದು ಆ ಜಿರಳೆ ಸ್ವಲ್ಪ ತರಲೆ ಯಾಕಂತ ಮತ್ತೆ ನೋಡಿದ್ದಲ್ಲ ನಾನು, ಅದು ಕಚ್ಬಿಡ್ತು. ಜಿರ್ಲೆಗೆ ಇಷ್ಟು ದೊಡ್ಡ ಬಾಯಿ ಇದೆಯಾ? ನಾನ್ ನಂಬಲ್ಲ ಕಣೋ. ಕಳ್ಳು ಕಾರ್ತಿಕೇಯನೇ, ವಿಶಾಲವಾದ ಅಕ್ಷಿ, ಪದ್ಮನಾಭ, ಅನಂತ ಸೇನ. ಕಾಂತಮ್ಮನವರೇ, ಯಾಕೆ ಕೂಗ್ತಾ ಇದ್ದೀರಾ? ನಾನ ಕೂಕೊಂಡಿದ್ದು, ನಿಮ್ ಮಗ ಕೂಕೊಂಡಿದ್ಕೆ ನಾನ್ ಬಂದಿದ್ದು. ಇಲ್ಲಿ ನೋಡಿ, ನಿಮ್ ಮಗನಿಗೆ ಜಿರ್ಲೆ ಕಚ್ತಂತೆ, ಜಿರ್ಲೆ. ಅತ್ತೆ ಸುಬ್ಬು, ಜಿರ್ಲೆ ಇಷ್ಟು ದೊಡ್ಡದಾಗ ಕಚ್ಚುತ್ತೇವಾ? ಅದು ಅಲ್ಲ, ಅದು ಜಿರ್ಲೆ ಅಲ್ಲ, ಬೆಕ್ಕು ಬೆಕ್ಕು ಮತ್ತೆ ಕಚ್ಬಿಡ್ತು. ಹೌದು ಹೌದು. ಕಳ್ಬೇಕು ಹೆಣ್ಬೇಕಿರ್ಬೇಕು. ಲಿಪ್ಸ್ಟಿಕ್ ಮಾರ್ಕ್ ಬೇರೆ ಇದೆ. ಹೌದಲ್ಲ? ಅಂದ್ರೆ ಈ ಕೆಲ್ಸ ನಾ ಮಾಡಿರೋದು ಮೇಡಮ್ ಅವರೇ. ಹೇಳಿ ಮೇಡಮ್ ಅವರೇ, ಈ ಮಾರ್ಕ್ ಮಾಡಿರೋದು ನೀವೇ ತಾನೇ? ಇಲ್ಲಪ್ಪ, ನಾನಲ್ಲ. ನಾನ್ ಬರೋಕ್ ಮುಂಚೆನೆ ಆ ಬೆಕ್ಕು ಸುಬ್ಬು ಕಚ್ಬಿಟ್ಟು ಓಡೋಗ್ಬಿಟ್ಟಿತ್ತು. ನಾನು ಇವ್ರಿಗೆ ಹೋಗಿದ್ದಕ್ಕೆ ಬಂದಿದ್ದು. ನೀವು ಬಂದಿದ್ದಕ್ಕೆ ಇವ್ನ್ ಹೋಗಿದ್ದ? ಇಲ್ಲ ಇಲ್ಲ, ಇವ್ನ್ ಕೂಗಿದ್ದಕ್ಕೆ ನಾನು ಬಂದಿದ್ದು. ಅಪ್ಪ ಪಾಪ, ಕಳ್ಬೇಕು ಬಂದು ನಮ್ ಸುಬ್ಬುನ ಕಚ್ಬಿಟ್ಟು ಹೋಗ್ಬಿಟ್ಟಿದೆ. ಗಾಯ ಆಗಿರುತ್ತೆ, ಕರ್ಕೊಂಡೋಗಿ ಔಷಧಿ ಹಚ್ಚಪ್ಪ. ಈ ಗಾಯಕ್ಕೆ ಔಷಧಿ ಇಲ್ಲಮ್ಮ. ಇನ್ 3 ತಿಂಗಳು ಈ ಗಾಯ ವಾಸಿ ಆಗಲ್ಲ. ಅಪ್ಪ ಮಗನೇ ಬಾರೋ. ಅತ್ತೆ, ಈ ಮನೇಲಿ ಗಂಡ ಹೆಂಡತಿ ಮಧ್ಯೆ ಬರೋ ಕೆಟ್ಟ ಜಿರಳೆಗಳು ಮತ್ತೆ ತಿಗಣೆಗಳ ಕಾಟ ಜಾಸ್ತಿ ಆಗೋಗಿದೆ. ಅದ್ರಲ್ಲೂ ಈ ಮುಹೂರ್ತ ಅನ್ನೋ ನೆಪ ಇಟ್ಕೊಂಡು ನಾನು ಇವರಿಬ್ಬರನ್ನ ದೂರ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೇನೆ. ಲೇ, ಹಿರಿಯರು ಇರೋದು ಶಾಸ್ತ್ರ ಸಂಪ್ರದಾಯಗಳನ್ನ ಹೇಳೋದಕ್ಕೆ. ಹಿರಿಯರಾದವರು ತಿಳ್ಕೋಬೇಕು. ಏನೇ ಆಗಲಿ, ಆ ಕಳ್ಳ ಬೆಕ್ಕನ್ನ ನಾನು ಹಿಡಿತೀನಿ. ರಾವಣಿ ಮೇಡಮ್ ಅವರೇ, ಏನೇ ಆಗ್ಲಿ ಈ ಗಂಡ ಹೆಂಡತಿ ಕದ್ದು ಮುಚ್ಚಿ ಮುದ್ದಾಟ ಆಡೋದನ್ನ ನೋಡೋದಕ್ಕೆ ಮಜ್ಜವಾಗಿರುತ್ತೆ. ನೀವು ಸುಬ್ಬು ಒಂದಾಗಿಲ್ಲ ಅಂದ್ರೂ ಯಾವಾಗ್ಲೂ ಜೊತೆಯಾಗಿರ್ತೀರ. ಅದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹೀಗೆ ಗಂಡ ಹೆಂಡತಿ ಯಾವಾಗ್ಲೂ ಜೊತೆಯಾಗಿರೋ ಅದೃಷ್ಟ ಎಷ್ಟು ಜನಕ್ಕಿರುತ್ತೆ ಹೇಳಿ? ತಪ್ಪಾಗೋಯ್ತು ಅಮ್ಮೋರೆ, ನನ್ನಿಂದ ದೊಡ್ಡ ತಪ್ಪಾಗೋಯ್ತು. ಈ ಪಾಪಿನ ಕ್ಷಮಿಸ್ಬೇಡಿ. ನನಗೆ ದೊಡ್ಡ ಶಿಕ್ಷೆ ಆಗ್ಬೇಕು ಅಮ್ಮೋರೆ. ಅದು ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ? ನೋಡು, ಆಗಿತ್ತೆಲ್ಲ ಆಗೋಯ್ತು. ಇಷ್ಟು ವರ್ಷ ನೀನ್ ನನ್ನನ್ನ ಕಾಪಾಡ್ಕೊಂಡ್ ಬಂದಿದ್ಯಾ. ಹಾಗೆ ನೋಡಿದ್ರೆ ಪೃಥ್ವಿನೂ ನೀನೇ ಕಾಪಾಡ್ಕೊಂಡು ಕರ್ಕೊಂಡ್ ಬಂದಿದ್ದೆ. ಏನೋ ಕೆಟ್ಟಗಳಿಗೆ ಹೀಗೆಲ್ಲ ನಡೆದೋಯ್ತು. ಇಲ್ಲ ಅಮ್ಮೋರೆ, ನಾನ್ ಬರ್ಬೇಕಾಗಿತ್ತು. ನಿಮ್ಮನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ನನ್ನ ಗ್ರಹಚಾರ ಏನಾಯ್ತು ಏನೋ. ನನ್ನಿಂದ
ನಿಮಗೆ ಎಷ್ಟು ಕಷ್ಟ ಆಗೋಯ್ತು. ಪದ್ದು, ನೀನ್ ಈ ರೀತಿ ಯೋಚನೆ ಮಾಡ್ತಾ ಕೂತ್ರೆ ನಾವು ಮುಂದೆ ಏನು ಮಾಡೋದಕ್ಕಾಗಲ್ಲ. ಪದ್ದು, ಇಷ್ಟು ವರ್ಷ ನಾನು ಬದುಕು ಉಳಿದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀನು ಕೂಡ. ಅವತ್ತು ನೀನ್ ಬರ್ದೇ ಇದ್ರೆ ಏನಂತೆ? ಅವತ್ತು ನಿನ್ ಜಾಗದಲ್ಲಿ ನಿನ್ ಮಗ ನಿಂತಿದ್ದ. ನಿನ್ನ ಮಗ ನಿನ್ ಕರ್ತವ್ಯ ಮಾಡಿದಾನೆ, ನನ್ನನ್ನ ಉಳಿಸ್ಕೊಂಡಿದ್ದಾನೆ. ನಿಜ ಜಾಗದಲ್ಲಿ ಅವನಿದ್ದ ಅಷ್ಟೇ. ದೇವ್ರ ದೊಡ್ಡವನು. ನನ್ನ ಮಗ ಕಾಪಾಡಿದ್ದು ನಿಮ್ಮ ಜೀವ ಅಲ್ಲ, ನನ್ನ ಜೀವನನ. ಸಮಾಧಾನ ಮಾಡ್ಕೊಳಪ್ಪ. ಈಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೊರ್ಗೋದ್ರ ಬದಲು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ವಾ? ಹೌದು ಸುಬ್ಬು, ನಾನಿದನ್ನ ಯುದ್ಧ ಅಂತ ಯಾವತ್ತೂ ಅಂದ್ಕೊಂಡಿದ್ದೀನಿ. ಯುದ್ಧದಲ್ಲಿ ಯಾರೋ ಒಬ್ರು ಹೊರಗೆ ಉಳ್ದಿದ್ದಾರೆ ಅಂದ್ರೆ ಅದರ ಅರ್ಥ ಅವರು ಸೋತಿದ್ದಾರೆ ಅಂತ ಅಲ್ಲ, ಅವ್ರ ಜಾಗಕ್ಕೆ ಇನ್ನೊಬ್ರು ಬಂದಿದ್ದಾರೆ ಅಂತ ಅರ್ಥ. ಈಗ ನನ್ ಜೊತೆ ನೀವಿಬ್ರು ಇದ್ದೀರಾ. ಅದೇನೇ ಆಗ್ಲಿ, ಇನ್ನು ಮುಂದೆ ಸುಮ್ನೆ ಕೂರು ಅಂತ ಮಾತೇ ಇಲ್ಲ. ಈ ಯುದ್ಧದಲ್ಲಿ ನಾನು ಸತ್ರು ಕೂಡ. ಅಯ್ಯೋ ಮೋರೆ, ಅಯ್ಯೋ. ಪದ್ದು, ನಿಜಾನೇ ಹೇಳ್ತಿದ್ದೀನಿ. ಒಂದ್ ವೇಳೆ ನಾನ್ ಸತ್ರು ಸತ್ಯ ಸಾಯ್ಬಾರ್ದು. ಇಲ್ಲ ಅಮ್ಮೋರೆ, ನಿಮ್ಮನ್ನಾಗ್ಲಿ ನಿಮ್ಮ ಒಳಗಡೆ ಇರೋ ಸತ್ಯನಾಗ್ಲಿ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು ಅಮ್ಮೋರೆ. ಅದಕ್ಕೆ ನಾನು ಪ್ರಾಣ ಕೊಡೋದಕ್ಕೂ ತಯಾರಾಗಿದ್ದೀನಿ. ನೋಡಿದ್ಯಾ ಪದ್ದು, ಇವತ್ತು ನಿನ್ನ ಮಗ ನಿನ್ ಹಾಗೆ ಮಾತಾಡ್ತಿದ್ದಾನೆ. ಸಾಲಿಗ್ರಾಮದಲ್ಲಿ ಅಪ್ಪನ ಎದುರುಗಡೆ ನೀನ್ ನಿಂತು ಮಾತಾಡ್ತಾ ಇದೆಯಲ್ಲ, ಅದೇ ರೀತಿ ಇವತ್ತು ನಿನ್ನ ಮಗ ನನ್ ಮುಂದೆ ನಿಂತು ಮಾತಾಡ್ತಿದ್ದಾನೆ. ಹಳೆದೆಲ್ಲ ನೆನಪಾಗ್ತಿದೆ. ಹಾಗೆ ಆ ವಿಜಯಾಂಬಿಕಾ ಮಾಡಿರೋ ಅನ್ಯಾಯ ಕೂಡ ನೆನಪಾಗ್ತಿದೆ. ಅಮ್ಮೋರೆ, ಸದ್ಯಕ್ಕೆ ಅವಳು ಗೆದ್ದಿದ್ದೀನಿ ಅನ್ನೋ ನಶೆಯಲ್ಲಿರ್ತಾಳೆ. ಇನ್ನು ನಿಮ್ಮನ್ನ ಹುಡ್ಕೋಕ್ ಹೋಗಲ್ಲ. ಈಗ ನೀವಿರೋ ಜಾಗನ ಯಾವುದೇ ಕಾರಣಕ್ಕೂ ಅವಳು ಕಂಡಿಡಿಯಕ್ಕಾಗದ. ಅಪ್ಪಿ ತಪ್ಪಿ ಯಾರಾದ್ರೂ ನಮ್ಮನ್ನ ಈಗ ಫಾಲೋ ಮಾಡಿದ್ರೆ ಈಗ ಅವ್ರಿಗೆ ಚೆಲ್ಲೆ ಹಣ್ಣು ತಿನ್ಸೇ ಬರೋದು. ಆದರೂ ಅಪ್ಪ, ನಂದಿನಿ ಅಮ್ಮವ್ರನ್ನ ಆದಷ್ಟು ಬೇಗ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಸುಬ್ಬು, ನೀನ್ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನಾನು ಮುಂದೆ ಎಲ್ಲಿರ್ತೀನಿ, ಯಾವ ಹೆಜ್ಜೆ ಇಡ್ತೀನಿ ಅನ್ನೋದನ್ನ ಸದ್ಯದಲ್ಲೇ ನಿಮ್ಮಿಬ್ರಿಗೂ ತಿಳಿಸ್ತೀನಿ. ನಾನು ಅದ್ರ ಬಗ್ಗೆ ಒಂದು ದೊಡ್ಡ ನಿರ್ಧಾರ ತಗೊಂಡಿದ್ದೀನಿ.